ಹೈದರಾಬಾದ್ನ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಪ್ರಾಣಿಗಳ ಆಕ್ರಂದನ ಕೇಳ್ತಾ ಇದ್ದೀವಿ. ಏನಿದು ಆಕ್ರಂದನ, ಏನಕ್ಕಿದು ಡಿಫಾರೆಸ್ಟೇಷನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ. ಅಂದರೆ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಗೆ ಈಗಿನ ಇತಿಹಾಸ ಇಲ್ಲ, ಸುಮಾರಷ್ಟು ವರ್ಷಗಳ ಇತಿಹಾಸಗಳಿದೆ, ದಶಕಗಳ ಇತಿಹಾಸ ಇರುವಂತಹ ಯೂನಿವರ್ಸಿಟಿ ಇದು. ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಇದಕ್ಕೆ ಕೆಲವೊಂದಷ್ಟು ಕಾಂಟ್ರಿಬ್ಯೂಷನ್ಗಳಿವೆ. ಈ ಕಾಂಟ್ರಿಬ್ಯೂಷನ್ಗಳನ್ನು ನೋಡ್ತಾ ಹೋದರೆ ಸೆಂಟ್ರಲ್ ಗೌರ್ಮೆಂಟ್ ಏನಿತ್ತು, ಈ ಒಂದು HCU ಏನಿದೆ ಇದರನ್ನು ಯಾವಾಗ ನಿಜಾಮ ಹೊರಗೋಗ್ತಾನೋ, ಅವರನ್ನು ಯಾವಾಗ ಇಳಿಸ್ಲಿಕ್ಕಾಗತ್ತೋ ಆಗ ಹೈದರಾಬಾದ್ ಅಂದರೆ ತೆಲಂಗಾಣ ಈಗೇನಿದೆ ಮತ್ತು ಆಂಧ್ರ ಪ್ರದೇಶದ ನಡುವೆ ಒಂದು ಒಪ್ಪಂದಕ್ಕಾಗಿ HCU ಸ್ಟಾರ್ಟ್ ಮಾಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇಟ್ಟಿರುವಂತಹ ಒಂದು ಯೂನಿವರ್ಸಿಟಿ ಆಗಿರುತ್ತೆ HCU. ಈ HCU ಕೆಳಗಡೆ ಆಗ ಇಂದಿರಾ ಗಾಂಧಿಯವರು 2100 ಎಕರೆಗಳಷ್ಟು ಲ್ಯಾಂಡನ್ನು ಇದಕ್ಕೆ ಕೊಟ್ಟಿರ್ತಾರೆ. ಅದರ ನಂತರ ಈಗ ಇರುವಂತಹ ಲ್ಯಾಂಡ್ ನೋಡಿದ್ರೆ 1600 ಎಕರೆಗಳಷ್ಟು ಲ್ಯಾಂಡನ್ನು HCU ಓನ್ ಮಾಡ್ತಾ ಇದೆ. HCU ಅಂದರೆ ಯಾರ ಕೆಳಗೆ ಬರುತ್ತೆ ಅಂದರೆ ಈಗ ಸದ್ಯಕ್ಕೆ ಸ್ಟೇಟ್ ಗೌರ್ಮೆಂಟ್ ಕೆಳಗೆ ಬರುತ್ತೆ. ಅದಕ್ಕೆ ಈ ಆಟೋಟೋಪಗಳು ನಡೀತಾ ಇದೆ ಅಂತ ಹೇಳ್ಬೋದು. ರೇವಂತ್ ರೆಡ್ಡಿ ಅವರು ಈ ಕುರಿತಾಗಿ ಡಿಫಾರೆಸ್ಟೇಷನ್ನ ಕುರಿತಾಗಿ ಧ್ವನಿ ಎತ್ತುತ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಖಗಳು ಅಂತ ಹೇಳಿದ್ದಾರೆ. ನಖಗಳು ಅಂದರೆ ಕನ್ನಡದಲ್ಲಿ ತೋಳಗಳು ಅಂತ. ಗುಂಡಿಯಲ್ಲಿರುವ ತೋಳಗಳು ಮಾತ್ರ ಅಲ್ಲಿವೆ, ಬೇರೆ ಯಾವುದೇ ಫ್ಲೋರಾ ಆರ್ ಫೋನಾ ಅಂದರೆ ಅಲ್ಲಿ ಉಳಿದಂತಹ ಸಿಂಹ ಆಗಲಿ, ಚಿರತೆ ಆಗಲಿ, ಜಿಂಕೆ ಆಗಲಿ ಯಾವುದೂ ಇಲ್ಲ. ಅಲ್ಲಿ ಖಾಲಿ ಈ ನಖಗಳಿವೆ, ಅಂದರೆ ಈ ತೋಳಗಳಿದ್ದಾವೆ, ಅವುಗಳನ್ನು ನಾವು ಹಿಡಿದಾಕ್ತೀವಿ ಅಂತ ಹೇಳಿದ್ದಾರೆ. ಇದೇ ನಿಟ್ಟಿನಲ್ಲಿ ಅಲ್ಲಿ ಹೆಣ್ಮಕ್ಕಳು ಗಂಡು ಮಕ್ಕಳು ಅಂತ ನಾನು ನೋಡಿದೆ, ಎಲ್ಲ ವಿದ್ಯಾರ್ಥಿಗಳಿಗೂ ಕುತ್ತಿಗೆ ಹಿಡ್ಕೊಂಡು ಹೆಣ್ಣುಮಕ್ಕಳ ಕೂದಲನ್ನು ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಿದ್ದಕ್ಕೆ ಅವರನ್ನು ಸರೆಂಡರ್ ಮಾಡುವ ಹಾಗೆ ಮಾಡ್ತಾ ಇದ್ದಾರೆ. ಅವರನ್ನು ಮತ್ತೆ ರಿಲೀಸ್ ಕೂಡ ಮಾಡಿದರು. ಆದರೆ ಒಂದು ಖುಷಿಯ ಸುದ್ದಿ ಬಂದಿದೆ, ಸುಪ್ರೀಂ ಕೋರ್ಟ್ ಈ ಕೆಲಸಕ್ಕೆ ತಡೆ ತಂದಿದೆ ಅಂತ. ಆದರೆ ಇಲ್ಲಿವರೆಗೂ ಮಾಡಿರುವಂತಹ ಡ್ಯಾಮೇಜ್ ಏನಿದೆ, ಆ ಪ್ರಕೃತಿಗೆ ಏನು ಡ್ಯಾಮೇಜ್ ಮಾಡಿದ್ದಾರೆ 400 ಎಕರೆಯಲ್ಲಿ, ಅದು ವಾಪಸ್ ತರಲಿಕ್ಕಾಗತ್ತಾ? ಅಲ್ಲಿ ಬಯೋಡೈವರ್ಸಿಟಿಗೆ ಏನು ಹಾನಿಯನ್ನು ಉಂಟು ಮಾಡಿದ್ದಾರೆ, ಆ ಎಕೋಸಿಸ್ಟಮನ್ನು ಏನು ಹಾನಿ ಮಾಡಿದ್ದಾರೆ, ಅದನ್ನು ವಾಪಸ್ ತರಲಿಕ್ಕಾಗತ್ತಾ? ಒಮ್ಮೆ ಈ ಸದ್ದುಗಳನ್ನು ಕೇಳಿ ವೀಕ್ಷಕರೇ. ಅಲ್ಲಿರುವಂತಹ ಪ್ರಾಣಿಗಳು ಗೀಳಿಡ್ತವೆ, ಅಂದರೆ ಅಲ್ಲಿ ಇಷ್ಟು ವರ್ಷದಿಂದ ಅವುಗಳ ಮನೆಯನ್ನು ಮಾಡ್ಕೊಂಡಿತ್ತು. ಆದರೆ ಈಗ ಒಂದು 30ರಿಂದ 40 ಬುಲ್ಡೋಸರ್ಗಳನ್ನು ತಂದು ಇಡೀ ಕಾಡನ್ನು ಅಫಾರೆಸ್ಟೇಷನ್ ಮಾಡಲಿಕ್ಕೆ ಹೊರಟಿದೆ ಈ ಗೌರ್ಮೆಂಟ್. ಅದರ ಕೆಳಗಡೆ TSIC ಅಂತ ಬರುತ್ತೆ, ತೆಲಂಗಾಣ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಕೌನ್ಸಿಲ್ ಕಾರ್ಪೊರೇಷನ್ ಅಂತ. ಇದನ್ನು ಇಟ್ಕೊಂಡು ಅಲ್ಲಿ ಬುಲ್ಡೋಸರ್ಗಳನ್ನ JCBಗಳನ್ನ ತಂದು ಅಫಾರೆಸ್ಟೇಷನ್ ಮಾಡಲಿಕ್ಕೆ ಹೊರಟಿದೆ. ನೋಡಿದ್ರಲ್ಲ, ಆ ಆಕ್ರಂದನ ಕೇಳಿದ್ರೇ ಮನಸ್ಸಿಗೆ ಒಂಥರ ಕಸಿವಿಸಿ ಆಗುತ್ತೆ. ಅಂದರೆ ಅಷ್ಟು ಪ್ರಾಣಿಗಳು ಒಂದೇ ಕಡೆ ಇದೆ. ಆ ಪ್ರಾಣಿಗಳ ಮನೆಯನ್ನು ಇವರು ದೋಚಿಬಿಟ್ಟು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ನಿಮಗೆ ನೆನಪಿರ್ಬೋದು, ಇದೇ ರೇವಂತ್ ರೆಡ್ಡಿ ಅವರು ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನನಗೆ ಸಂಬಳ ಕೊಡಲಿಕ್ಕೂ ಹಣಗಳನ್ನು ಉಳಿತಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸರ್ಕಾರವನ್ನು ಹೇಗೆ ನಡೆಸಬೇಕು ಈ ಗ್ಯಾರಂಟಿಗಳಿಂದ ಅಂತ ಅವರೇ ಹೇಳಿದರು. ಅಂದರೆ ದಿನಕ್ಕೆ ಎಷ್ಟು ಆದಾಯ ಬರುತ್ತೆ ಸರ್ಕಾರದಲ್ಲಿ, ಅದರಲ್ಲಿ ಎಷ್ಟು ನಾನು ಬೇರೆ ಖರ್ಚುಗಳಿಗೆ ಎತ್ತಿಡ್ತೀನಿ, ಇನ್ನೆಷ್ಟು ಉಳಿಯುತ್ತೆ ಅಂತ ನೋಡುವಾಗ ಇದರಲ್ಲಿ ಡೆವಲಪ್ಮೆಂಟ್ ಏನು ಮಾಡಲಿಕ್ಕಾಗಲ್ಲ ಅಂತ ಹೇಳಿದಂತಹ ಇದೇ ರೇವಂತ್ ರೆಡ್ಡಿ ಅವರ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣವನ್ನು ಜೋಡಿಸಲಿಕ್ಕೆ ಅಥವಾ ಇವರ ತಪ್ಪುಗಳನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತೀವಿ ಅಂತಕ್ಕಂಥ ಹೆಸರಿನಿಂದ ಈ ಡಿಫಾರೆಸ್ಟೇಷನ್ಗೆ ಮುಂದಾಗ್ತಾ ಇದ್ದಾರೆ. ವೀಕ್ಷಕರೇ, ಈ ವಿದ್ಯಾರ್ಥಿಗಳ ಕುರಿತಾಗಿ ಒಂದು ಮಾರ್ಮಿಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ ರೇವಂತ್ ರೆಡ್ಡಿ ಅವರು. ಅವರ ಕಾನ್ಸ್ಟಿಟ್ಯೂಷನ್ ಕೆಳಗಡೆನೆ ಅದು ಒಂದು ಹಾಲಲ್ಲಿ, ನಮ್ಮ ವಿಧಾನಸೌಧ ಹೇಗಿರುತ್ತೋ అలియ విధానసౌధದಲ್ಲಿ ఈ ಹೇಳಿಕೆಯನ್ನು కొట్టిದ್ದಾರೆ. కేల్చుకుందాం. అధ్యక్ష, నేను తమరి ద్వారా ఎవరైతే ఉన్నారో సభ్యులు ఎవరు ఆందోళన చెందాల్సిన పని లేదు. ఏ ఉప ఎన్నికలు రావు, వారు వారి ఉప ఎన్నికలు వారు కోరుకున్నా రావు. ఎందుకంటే ఒకవేళ వారు ఎటొచ్చినా ఏ ఉప ఎన్నికలు రావు. ఇంకలు పుల్లులు సింహాలు లేవు అధ్యక్ష. చుట్టుముట్టూతో కొన్ని గుంటెనక్కలు చేరి ఇట్లా వ్యవహరిస్తున్నాయి అధ్యక్ష. గుంటెనక్కలకు ಗುಣಪಾಠ చెప్తాం అధ్యక్ష. ನೋಡಿದ್ರಲ್ಲ ವೀಕ್ಷಕರೇ, ಈ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾನೆ ಇವೆ ಆ HCUದಲ್ಲಿ. ಆದರೆ ಈಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆನಂದದ ಕ್ಷಣ ಏನಂದರೆ ಇದನ್ನು ನಿಲ್ಲಿಸಲಿಕ್ಕೆ ಅಂದರೆ ತಡೆ ಇಡಲಿಕ್ಕೆ HCU ಕ್ಯಾಂಪಸ್ನಲ್ಲಿ ನಡೀತಿದ್ದಂತಹ ಈ ಡಿಫಾರೆಸ್ಟೇಷನ್ ನಿಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಆಜ್ಞೆ ಕೊಟ್ಟಿದೆ. ಆದರೆ ಈ ಇಡೀ HCUನ ಒಂದು ಇತಿಹಾಸ ನಾವು ನೋಡಿದರೆ 25 ಮಾರ್ಚ್ 2025 ಒಂದು PIL ಹಾಕ್ತಾರೆ, ವಾಟಾ ಅಂತ ಕಂಪನಿ.
ಆ PIL ಕೆಳಗಡೆ ಏನಿರುತ್ತೆ ಅಂದರೆ ಈ 400 ಎಕರೆ ಅಥವಾ ಈ ಉಳಿದಂತಹ ಈ ಫಾರೆಸ್ಟ್ ಇರುವಂತಹ ಜಾಗ ಏನಿದೆ ಅದನ್ನು ನ್ಯಾಷನಲ್ ಫಾರೆಸ್ಟ್ ಆಗಿ ಘೋಷಿಸಬೇಕು ಅಂತ PIL ಆಗ್ತಾರೆ. ಅದರ ಮರುದಿನ ಅಂದರೆ ಒಂದು 4-5 ದಿನಗಳ ಅಂದಾಜಿನಲ್ಲಿ, ಅಂದರೆ ಯುಗಾದಿ ಮತ್ತು ಈ ರಂಜಾನ್ ಕುರಿತಾಗಿ ಯಾವಾಗ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗೆ ಹೋಗಿರ್ತಾರೆ, ವಿದ್ಯಾರ್ಥಿ ಸಂಖ್ಯೆ ಕಮ್ಮಿ ಇರುತ್ತೆ ಯೂನಿವರ್ಸಿಟಿಯಲ್ಲಿ ಅಂತ ನೋಡಿಕೊಂಡು ಆ ನೈಟ್ ಮತ್ತು ಬೆಳಿಗ್ಗೆ ಡಿಫಾರೆಸ್ಟೇಷನ್ಗೆ ಮುಂದಾಗುತ್ತೆ ಈ ಸರ್ಕಾರ. ವೀಕ್ಷಕರೇ, ಇದಕ್ಕೆ ದೊಡ್ಡ ಇತಿಹಾಸನೇ ಇದೆ. ಮೊದಲು ಹೇಳಿದಾಗೆ ಇಂದಿರಾ ಗಾಂಧಿಯವರ ಕೊಡುಗೆ ಆಗಿರ್ಬೋದು. ಅದ ನಂತರ ಚಂದ್ರಬಾಬು ನಾಯ್ಡು ಅವರು 2003-2004ಕ್ಕೆ ಮೊದಲು ಈ ಜಾಗವನ್ನು ಗುರುತಿಸ್ಬಿಟ್ಟು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬಹುದು, ಇಲ್ಲಿಗೆ ಕಂಪನಿಗಳನ್ನ ತರಬಹುದು ಅಂತ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ. ಅಂದರೆ ಈ ಒಂದು ಲ್ಯಾಂಡನ್ನು ಪ್ರೈವೇಟೈಸ್ ಮಾಡಲಿಕ್ಕೆ ಅಥವಾ ಒಂದು ಹರಾಜು ಆಗಲಿಕ್ಕೆ IMG ಗ್ರೂಪ್ಸ್ ಅಂದರೆ IMG ಭಾರತ್ ಲಿಮಿಟೆಡ್ ಅನ್ನೋವಂಥ ಕಂಪನಿಗೆ ಈ ಜಾಗವನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾರೆ. ಇದನ್ನು ನೆಕ್ಸ್ಟ್ ಇಯರೇ ಬಂದಂತಹ YSR ಕಾಂಗ್ರೆಸ್ನ ಜಗನ್ಮೋಹನ್ ರೆಡ್ಡಿ ಅವರ ತಂದೆ YSR ರೆಡ್ಡಿ ಇವರು, ರಾಜಶೇಖರ್ ರೆಡ್ಡಿ, ಇದನ್ನು ಕ್ಯಾನ್ಸಲ್ ಮಾಡಿ ಈ ಲ್ಯಾಂಡನ್ನು ಹಾಗೆ ಪ್ರಿಸರ್ವ್ ಮಾಡಬೇಕು ಅಂತಕ್ಕಂತಹ ರೆಸೊಲ್ಯೂಷನನ್ನು ತರ್ತಾರೆ. ಆಗ ಈ IMG ಲಿಮಿಟೆಡ್ ಏನಿರುತ್ತೆ, IMG ಭಾರತ್ ಲಿಮಿಟೆಡ್, ನಾವು ಈಗಾಗಲೇ ಸುಮಾರಷ್ಟು ಖರ್ಚು ಮಾಡಿದ್ದೇವೆ ಅಂತ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಹಿಯರಿಂಗ್ ಏನಿದೆ 18 ವರ್ಷಗಳ ಕಾಲ ನಡೆಯುತ್ತೆ. 2024ಕ್ಕೆ ಅದರ ವರ್ಡಿಕ್ಟ್ ಬರುತ್ತೆ. ಇದು IMG ಭಾರತ್ ಲಿಮಿಟೆಡ್ಗೆ ಸೇರಿದ್ದಲ್ಲ, ಇದು ಸ್ಟೇಟ್ ಗೌರ್ಮೆಂಟ್ಗೆ ಸೇರಿದ್ದು ಅಂತ. ಸ್ಟೇಟ್ ಗೌರ್ಮೆಂಟ್ಗೆ ಸೇರಿದ್ದು ಬಂದ ತಕ್ಷಣ ಏನಾಗುತ್ತೆ ಅಂದರೆ ಈ ರೇವಂತ್ ರೆಡ್ಡಿ ಅವರು ಇದು ಹೇಗೂ ಸ್ಟೇಟ್ ಗೌರ್ಮೆಂಟ್ ಕೆಳಗೆ ಬರುತ್ತೆ, TSIC ಅಂದರೆ ತೆಲಂಗಾಣ ಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಕಾರ್ಪೊರೇಷನ್ ಅಥವಾ ಕೌನ್ಸಿಲ್ ಕೆಳಗಡೆ ಇದನ್ನು ತಗೊಂಡು ಅಲ್ಲಿರುವ ಲ್ಯಾಂಡ್ಗಳನ್ನು ಡಿಫಾರೆಸ್ಟ್ ಮಾಡಿ, ಅಲ್ಲಿರುವ ಲ್ಯಾಂಡನ್ನು ಆಕ್ಷನ್ ಮಾಡಿ, ಅಲ್ಲಿ ಬರುವಂತಹ ಪ್ರೈಸನ್ನು ಸರ್ಕಾರಕ್ಕೆ ಉಪಯೋಗಿಸ್ಕೊಳ್ಬಹುದು ಅಂತಕ್ಕಂತಹ ದೂರದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾರೆ. ವೀಕ್ಷಕರೇ, ಇವರಿಗೆ ಡಿಫಾರೆಸ್ಟ್ ಮಾಡಲಿಕ್ಕೆ ಗಾಚಿಬೌಲಿ ಅಂತಹ ಜಾಗದಲ್ಲಿರುವ ಈ HCUವಿನ 400 ಎಕರೆನೇ ಬೇಕಿತ್ತು. ಅಲ್ಲಿ ಇಷ್ಟೊಂದು ನ್ಯಾಚುರಲ್ ಫ್ಲೋರ್ ಆ್ಯಂಡ್ ಫೌನಾ ಇರುವಂತಹ ಜಾಗನೇ ಬೇಕಿತ್ತ ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಅಲ್ಲಿ ಮಶ್ರೂಮ್ ರೀತಿಯಲ್ಲಿರುವಂತಹ ಗುಹೆಗಳಿವೆ, ಆಮೆಗಳಿವೆ, ಜಿಂಕೆಗಳಿವೆ. ಇಂತಹ ಒಂದು ಹೆಚ್ಚು ಬಯೋಡೈವರ್ಸಿಟಿ ಇರುವಂತಹ ಜಾಗದಲ್ಲಿ ಈ ನಿಟ್ಟಿನ ಡಿಫಾರೆಸ್ಟೇಷನ್ ತುಂಬ ಕೆಟ್ಟದ್ದು. ಅನಂತರ ಅಲ್ಲಿ ಪ್ರತಿಭಟಿಸಲಿಕ್ಕೆ ಬಂದಂಥದ್ದು ವಿದ್ಯಾರ್ಥಿಗಳು, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಟು ಪ್ರೊಟೆಸ್ಟ್ ಇದೆ, ಆದರೆ ಕೆಳಗಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ದ ವಿದ್ಯಾರ್ಥಿಗಳನ್ನು ಮ್ಯಾನ್ ಹ್ಯಾಂಡಲ್ ಮಾಡುವಂಥದ್ದು ಇಷ್ಟು ಸರಿ. ಅಂದರೆ ಹೆಣ್ಮಕ್ಕಳನ್ನು ಕುತ್ತಿಗೆ ಹಿಡಿದು ಅವರ ಕೂದಲುಗಳನ್ನು ಎಳೆದ್ಬಿಟ್ಟು ಪೊಲೀಸವರು ಕರ್ಕೊಂಡು ಹೋಗಿದ್ದಾರೆ. ಅದಾದ ನಂತರ ಈಗ ಬಿಟ್ಟು ಕಳಿಸಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನ ವರ್ಡಿಕ್ಟ್ ಸ್ವಲ್ಪ ಮಟ್ಟಿಗೆ ಶಾಂತಿಯನ್ನು ತಂದರೂ ಕೂಡ, ಆದರೆ ಇದುವರೆಗೂ ಆಗಿರುವಂತಹ ಹಾನಿ ಏನಿದೆ ಅದನ್ನು ವಾಪಸ್ ತರಲಿಕ್ಕಾಗುತ್ತಾ ರೇವಂತ್ ರೆಡ್ಡಿ ಅವರಿಂದ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ವೀಕ್ಷಕ? ಈ ಒಂದು ಡಿಫಾರೆಸ್ಟೇಷನ್ ಆಗಿರೋದಕ್ಕೆ ಮತ್ತೆ ಈ ಫಾರೆಸ್ಟೇಷನ್ ಮಾಡುವುದು ಹೇಗೆ, ಈ ಮತ್ತೆ ಡೈವರ್ಸಿಟಿಯನ್ನು ವಾಪಸ್ ತರೋದು ಹೇಗೆ, ಆ ಜಾಗದಲ್ಲಿ ಆ ಆಕ್ರಂದನವನ್ನು ಕಮ್ಮಿ ಮಾಡೋದು ಹೇಗೆ? ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ನಾನು ನಿಮ್ಮ ಧನ್ಯವಾದಗಳು.